ಹೇಗಿದ್ದೀರಿ ಎಲ್ಲರೂ ಸಹ? ನಾವು ಇನ್ನೊಂದು ಸಲ ಮೀಟ್ ಆಗ್ತೇವೆ. ಇದಕ್ಕೆ ನಾವು ಇವತ್ತು ಬ್ರೆಡ್ ಬೇಸನ್ ಮಾಡ್ತಾ ಇದ್ದೇವೆ, ಫ್ರೈ ಮಾಡ್ತಾ ಇದ್ದೇವೆ. ಇದಕ್ಕೆ ನಾನು ಎಂತೆಲ್ಲ ಹಾಕಿದ್ದೇನೆ ಹೇಳಿದರೆ, ಬೇಸನ್ನು ಒಂದು ಚೂರು ಹಾಕಿದ್ದೇನೆ, ಅದು ನಿಮ್ಮ ಇಷ್ಟ ಹಾಕೋದು. ಮತ್ತು ಒಂದು ಚೂರು ಆಮ್ಚೂರು ಪೌಡರು, ಒಂದು ಚೂರು ಹಳದಿ, ಒಂದು ಚೂರು ನಮ್ಮ ಸಾಲ್ಟು ಅಷ್ಟೆಲ್ಲ ಹಾಕಿದ್ದೇನೆ ಇದಕ್ಕೆ. ಮತ್ತು ಕ್ಯಾಪ್ಸಿಕಮ್, ಮತ್ತು ಗ್ರೇಟೆಡ್ ಕ್ಯಾರೆಟ್, ಮತ್ತು ಇದು ಕೊತ್ತಂಬರಿ ಸೊಪ್ಪು ಹಾಕಬೇಕು. ಅದನ್ನು ಚಂದ ಮಾಡಿ ಕಲಿಸ್ಬೇಕು. ಇದು ಈಸಿ. ಎಲ್ಲ ಸಹ ನಿಮ್ಮತ್ತು ಟೇಸ್ಟಿಗೆ ಪ್ರಕಾರ ಹಾಕಿ ಎಷ್ಟು ಬೇಕು ಅಂತ. ಮತ್ತೆ ಫಸ್ಟಿಗೆ ಒಂದು ತವಕ್ಕೆ ಗೀಯನ್ನು ಹಾಕೊಳ್ಳಿ. ಮತ್ತೆ ಬ್ರೆಡ್ಡನ್ನು ಹೀಗೆ ಇಡಬೇಕು. ಇದಕ್ಕೆ ಬೇಕಾದ್ರೆ ಒಂಚೂರು ತೆಗೆದು ಸಹ ಹಾಕಿ ಟೇಸ್ಟಿಗೆ. ಮತ್ತು ಪುನಃ ಗೀಯನ್ನು ಹಾಕೊಳ್ಳಿ. ಇದು ಚಂದ ಕಾಯಬೇಕು. ಇದು ಮಾಡಲಿಕ್ಕೆ ತುಂಬ ಈಸಿ. ಎರಡು ಸೈಡಲ್ಲಿ ಸಹ ಸ್ವಲ್ಪ ಜೋರಲ್ಲಿ ಇಡಬೇಕು. ಹೀಗೆ ಉಲ್ಟ ಮಾಡಿ ಸಾಕ್ಬೋದು. ಮಾತ್ರ ಸರಿ ಬೇಯಬೇಕಿತ್ತು. ಇದು ತುಂಬ ಈಸಿ ಮಾಡಲಿಕ್ಕೆ. ನಿಮಗೆ ಬೇಕಾದ್ರೆ ಆನಿಯನ್ ಗಾರ್ಲಿಕ್ ಪೇಸ್ಟ್ ಸಹ ಹಾಕ್ಕೊಳ್ಳಿ, ಎಂತ ಬೇಕಾದ್ರೆ ಹಾಕ್ಕೊಳ್ಳಿ. ಆದರೆ ನಾವು ಜೈನಿದು ಮಾಡುತ್ತು. ಅದೆಲ್ಲ ನಿಮ್ಮ ಇಷ್ಟ. ಇದು ಮಾಡಲಿಕ್ಕೆ ಮಾತ್ರ ತುಂಬ ಸುಲಭ. ಸಾಯಂಕಾಲದ ಸ್ನ್ಯಾಕ್ಸ್ಗೆ ಸಹ ತಿನ್ಬೋದು, ಬೆಳಗತ್ತದ ಬ್ರೇಕ್ಫಾಸ್ಟಿಗೆ ಸಹ ತಿನ್ಬೋದು. ಅರ್ಜೆಂಟಿಗೆ ಆಗುವಾಗ ಇದು ತುಂಬ ಸುಲಭದ ರೆಸಿಪಿ. ಹೀಗೆ ಉಲ್ಟಾ ಪಲ್ಟಾ ಮಾಡ್ತಾ ಇರಿ. ಬೇಕಿದ್ರೆ ಇನ್ನು ಸ್ವಲ್ಪ ಗೀ ಹಾಕೊಳ್ಳಿ. ಗೀ ಸಹ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ನಾನು ನೋಡಿ ನೋಡಿ ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿಗೆ ನಾವು ಮಾಡಿದ್ದು ಬ್ರೆಡ್ ಬೇಸನ್ ರೆಡಿ ಆಯಿತು.
ಇದನ್ನು ನೀವು ಟೊಮೆಟೊ ಸಾಸಲ್ಲಿ ಸಹ ತಿನ್ಬೋದು, ಯಾವ ಚಟ್ನಿಯಲ್ಲಿ ಸಹ ತಿನ್ಬೋದು. ನಾನೀಗ ಟೊಮೆಟೊ ಸಾಸಲ್ಲಿ ತಿಂತಾ ಇದ್ದೇನೆ.